ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ಜ್ಯುವೆಲರ್ಸ್. ನಾನು ಇವತ್ತು ಒಂದು ಫೈಟರ್ ಜೆಟ್ ನ ರಿವ್ಯೂ ಮಾಡಕ್ ಬಂದಿದ್ದೀನಿ. ಶಾಕ್ ಆಯ್ತಾ? ಆಗ್ಬೇಡಿ. ಸೊ ಇದೇನೆ ದಿ ಆಲ್ ನ್ಯೂ TVS NTORQ 150 ಹೈಪರ್ ಸ್ಕೂಟರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಕೃಷ್ಣ TVS. ನೀವು TVS ನ ಯಾವುದೇ ಪ್ರಾಡಕ್ಟ್ ನ ಚೆಕ್ಔಟ್ ಮಾಡಬೇಕು ಅಂದ್ರೂ ಶ್ರೀಕೃಷ್ಣ TVS ಗೆ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಲೆಟ್ಸ್ ಸ್ಟಾರ್ಟ್ ವಿತ್ ರಿವ್ಯೂ ವಿಡಿಯೋ. ಸೊ ನಾವಿಲ್ಲಿ ನೋಡ್ತಾ ಇರೋದು TVS ನ NTORQ 150 ಹೈಪರ್ ಸ್ಕೂಟರ್. ಇದು NTORQ 125 ನ ಅಪ್ಗ್ರೇಡೆಡ್ ವರ್ಷನ್. ಸೊ ಇದರಲ್ಲಿ ತುಂಬಾ ಕಾಸ್ಮೆಟಿಕ್ ಚೇಂಜಸ್ ಆಗಿದೆ. ಮತ್ತೆ ನೀವು POV ನೀವು ನೋಡ್ಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂದ್ರೆ ಸೈಡ್ ಇಂದ ಸೇಮ್ NTORQ 125 DNA ಇದೆ, ಬಟ್ ಫ್ರಂಟ್ ಇಂದ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಇದು ಹೈಲೈಟ್ ಆಗುವಂತ ಫೀಚರ್ ಏನಂದ್ರೆ ಇದರಲ್ಲಿ ಕೊಟ್ಟಿರುವಂತಹ 4 ಫೈಟರ್ ಜೆಟ್ ಇನ್ಸ್ಪೈರ್ಡ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್. ಸೊ 4 ಕೂಡ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ನಾನು ಯಾವ ಸ್ಕೂಟಿನಲ್ಲಿ ನೋಡಿಲ್ಲ ಈ ಒಂದು ಫೀಚರ್ನ. 2 ಲೋ ಬೀಮ್ ಆ ಕಡೆ ಈ ಕಡೆ ಇರೋದು, ಇದು 2 ಹೈ ಬೀಮ್ ಸೆಂಟ್ರಲ್ ಇರೋದು. ನೆಕ್ಸ್ಟ್ DRLs ಮತ್ತೆ ಇಂಡಿಕೇಟರ್ಸ್ ನ ಇಲ್ಲಿ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ವಿಂಗ್ಲೆಟ್ಸ್ ಏನ್ ನೋಡ್ತಾ ಇದೀವಿ ಇದು ಫಂಕ್ಷನಲ್ ವಿಂಗ್ಲೆಟ್ಸ್. ಸೊ ಈ ವಿಂಗ್ಲೆಟ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೀವು ಗಾಡಿನ ಹೈವೇನಲ್ಲಿ ಓಡಿಸ್ಬೇಕಾದ್ರೆ ಗಾಡಿ ಸ್ಪ್ಲಿಟ್ ಆದಾಗ ಸೊ ಇಲ್ಲಿ ಡೌನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ನಮಗೆ ಹೈವೇನಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ಈ ಒಂದು ವಿಂಗ್ಲೆಟ್ಸ್ ಫಂಕ್ಷನಲ್ ವಿಂಗ್ಲೆಟ್ಸ್ ನ ಯಾರೋ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನಮಗೆ ಸೇಫ್ಟಿ ವಿಚಾರದಲ್ಲಿ ನೋಡೋದಾದ್ರೆ ಸಿಂಗಲ್ ಚಾನಲ್ ಸೂಪರ್ ಮೋಟೋ ABS ಬರುತ್ತೆ. ಫ್ರಂಟ್ ಅಲ್ಲಿ 220mm ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ವಿತ್ 12 ಇಂಚಸ್ ಅಲಾಯ್ ವೀಲ್ಸ್, 100mm ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ನೋಡೋದಾದ್ರೆ ಇದರಲ್ಲಿ ಫ್ರಂಟ್ ಅಲ್ಲಿ ಡಬಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಎಷ್ಟೋ ಗಾಡಿಗಳು ಸಿಂಗಲ್ ಸಸ್ಪೆನ್ಷನ್ ಕೊಟ್ಟು ಮುರ್ಕೊಂಡು ಹೋಗಿದ್ದಾವೆ. ನಂತರ ಈ ಒಂದು ಫ್ಯೂಯಲ್ ಲಿಡ್ ಏನು ಇದೆ ಇದು ಓಪನಿಂಗ್ ಜಸ್ಟ್ ಕೀನಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಮತ್ತೆ ಡಿಕ್ಕಿನೂ ಅಷ್ಟೇ ಕೀನಲ್ಲೇ ಓಪನ್ ಮಾಡ್ಕೋಬಹುದು. ನೀವು ಮುಂಚೆ ಇದ್ದಿದ್ದು ಎಂಟಾರ್ಕಲ್ಲಿ ಆಕ್ಚುಲಿ ಗಾಡಿ ಕೀ ತೆಗೆದ್ಬಿಟ್ಟು ಇಲ್ಲಿ ಓಪನ್ ಮಾಡಬೇಕಾಗಿತ್ತು. ಸೊ ಎಲ್ಲ ತೆಗೆದಾಕಿದ್ದಾರೆ. ಇವಾಗ ಕನ್ವೀನಿಯನ್ಸ್ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ ಇವಾಗ. ನಂತರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 150cc 3 ವ್ಯಾಲ್ವ್ ಸಿಂಗಲ್ ಸಿಲಿಂಡರ್ CVT ಇಂಜಿನ್ ಕೊಟ್ಟಿರೋದು. ಇದು BS6 Phase 2 OBD 2B ಕಂಪ್ಲೈಂಟ್ ಇಂಜಿನ್ ನ ಕೊಟ್ಟಿದ್ದಾರೆ. ಸೊ ಇದು ಬಂದು 13.2 PS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 14.2 Nm ಟಾರ್ಕ್ ನ ಜನರೇಟ್ ಮಾಡುತ್ತೆ. ನಂತರ ನಾವು ಬ್ಯಾಕ್ ಸೈಡ್ ಇಂದ ನೋಡೋದಾದ್ರೆ ಟೈಲ್ ಲೈಟ್ ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಮುಂಚೆ ಇದ್ದ NTORQ ನಲ್ಲಿ ನಮಗೆ ಟೈಲ್ ಲೈಟ್ ಬಂದು LED ಇತ್ತು, ಮತ್ತೆ ಇಂಡಿಕೇಟರ್ಸ್ ಬಂದು ಹ್ಯಾಲೋಜನ್ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ LED ಸೆಟಪ್ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಹೋಲ್ಡರ್ ನ ನೋಡಬಹುದು. ಬ್ಯಾಕ್ ಸೈಡ್ ಮಡ್ ಗಾರ್ಡ್ ನ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮಡ್ ಸ್ಪ್ಲಾಶಸ್ ಜಾಸ್ತಿ ಹಿಂದ್ಗಡೆ ಕೂತಿರೋರಿಗೆ ಆಗಲ್ಲ. ಸೊ ಎಕ್ಸಾಸ್ಟ್ ನೋಟ ಕೇಳೋದಾದ್ರೆ ಸೊ ಎಕ್ಸಾಸ್ಟ್ ನ ನೋಡ್ಬೋದು, ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತೆ OBD 2B ನಾನು ಆಗ್ಲೇ ಹೇಳ್ದಲ್ಲ ಆ ಒಂದು ಬ್ಯಾಡ್ಜಿಂಗ್ ಇದೆ. ಸೊ E20 ಕಂಪ್ಯಾಟಿಬಲ್ ಫ್ಯೂಯಲ್ ನ ನೀವು ಫಿಲ್ ಮಾಡ್ಬೋದು. ನೋಡಿ ಅಪ್ ಟು E20 ನೀವು ಫ್ಯೂಯಲ್ ಯೂಸ್ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ನಂತರ TVS ರೇಸಿಂಗ್ ನ ಬ್ಯಾಡ್ಜಿಂಗ್ ನೋಡ್ಬೋದು. ಮತ್ತೆ ಒಂದು ಕಾರ್ಬನ್ ಫೈಬರ್ ಫಿನಿಶಿಂಗ್ ಇರೋ ತರ ಒಂದು ಫೀಲ್ ನ ಕೊಡುವಂತಹ ರನ್ನಿಂಗ್ ಬೋರ್ಡ್ ನ ಕೊಟ್ಟಿದ್ದಾರೆ. ಮತ್ತೆ ಇದು ಕೂಡ ಫ್ಲಾಟ್ ಆಗಿದೆ. ಸಾಮಾನ್ಯ ಇಟ್ಕೊಳ್ಳೋದಕ್ಕೆ ಒಳ್ಳೆ ಯೂಸ್ಫುಲ್ ಆಗಿರುತ್ತೆ. ಕವರ್ ಎಲ್ಲ ತಗೊಳ್ಳೋದಕ್ಕೆ ಸೆಂಟ್ರಲ್ಲಿ ಹುಕ್ ನ ಸಹ ಕೊಟ್ಟಿದ್ದಾರೆ. ಸೊ ನಂತರ ಸೀಟ್ ನ ಬಗ್ಗೆ ಮಾತಾಡಿದ್ರೆ ತುಂಬಾ ಫ್ಲಾಟ್ ಆಗಿ ಏನಿಲ್ಲ. ಸೀಟ್ ಬಂದು ರೆಡ್ ಲೈನಿಂಗ್ ನನಗೆ ತುಂಬಾನೇ ಇಂಪ್ರೆಸಿವ್ ಅನಿಸ್ತು. ಸೊ ಈ ಒಂದು ರೆಡ್ ಕಲರ್ ಲೈನಿಂಗ್ ಏನಿದೆ ಈ ಸೀಟ್ ಕವರ್ ಹಾಕ್ಸಿದೀವಿ ಅನ್ನೋ ತರ ಕಾಣಿಸುತ್ತೆ. ಬಟ್ ಒರಿಜಿನಲಿ ನಿಮಗೆ ಸೀಟ್ ನ ಇದರಲ್ಲೇ ಎಂಜಾಯ್ ಮಾಡೋದು ನನ್ನ ಒಂದು ಸಜೆಷನ್. ಸೊ ನೆಕ್ಸ್ಟ್ ಸ್ವಿಚಸ್ ಕನ್ವೀನಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಲೆಫ್ಟ್ ಸೈಡ್ ನಲ್ಲಿ ಈ ಸ್ವಿಚ್ ಬೋರ್ಡ್ ಮತ್ತೆ ಈ ರೈಟ್ ಸೈಡ್ ಅಲ್ಲಿ ಯಾವ ಸ್ವಿಚಸ್ ಎರಡೂ ಕೂಡ ದಿ ಅಪಾಚಿ RTR 310 RR 310 RTX ಈ ಬೈಕಲ್ಲಿ ಏನಿದೆ ಅದೇ ಒಂದು ಸ್ವಿಚ್ ಗೇರ್ಸ್ನ ಕೊಟ್ಟಿದ್ದಾರೆ. ಅದೇ ಕ್ವಾಲಿಟಿ ಸೇಮ್ ಕ್ವಾಲಿಟಿ ನೋಡ್ಬೋದು. ಸೊ ಟಾಗಲ್ ಮಾಡ್ಬೋದು. ಹಜಾರ್ಡ್ ಲೈಟ್ ಕೂಡ ಇದೆ, ಹೈ ಬೀಮ್ ಲೋ ಬೀಮ್ ಮತ್ತೆ ಪಾಸ್ ಲೈಟ್, ಇಂಡಿಕೇಟರ್ಸ್ ಅಂಡ್ ಹಾರ್ನ್. ಸೊ ಹಾರ್ನ್ ಕೂಡ ಲೌಡ್ ಆಗಿದೆ. ಇನ್ನು ರೈಟ್ ಸೈಡಲ್ಲಿ ಸಿಂಗಲ್ ನಮಗೆ ಇಂಜಿನ್ ಕಿಲ್ ಸ್ವಿಚ್ ಇದೆ. ಸೊ ಗಾಡಿ ಆನ್ ಮಾಡೋದಕ್ಕೆ ಫಸ್ಟ್ ಇಗ್ನಿಷನ್ ಆನ್ ಇದೆ, ಅದಾದಮೇಲೆ ಗಾಡಿ ಆನ್ ಮಾಡೋದು ಕೂಡ ಒಂದೇ ಸ್ವಿಚ್ ಅಲ್ಲಿ 3 ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈ ಜಾಗ ಸ್ವಲ್ಪ ಖಾಲಿ ಆಯಿತು. ಇಲ್ಲಿಗೆ ನಮ್ಮ ಒಂದು ಹಜಾರ್ಡ್ ಲೈಟ್ ನ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ನಂತರ ಈ ಒಂದು ಮಿರರ್ಸ್ ಏನಿದೆ ಇದು ಅಪಾಚಿನಲ್ಲಿ ಕೊಟ್ಟಿರುವಂತಹ ಮಿರರ್ಸ್ ಏನೆ ಕಂಪ್ಲೀಟ್ ಆಗಿ ಏರೋಡೈನಮಿಕ್ ಸ್ಟ್ರಕ್ಚರ್ ಇದೆ ಇದರಲ್ಲಿ. ಮತ್ತೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ತರ ಫೀಲ್ ಕೊಡುವಂತಹ ಡಿಸೈನ್ ಕೂಡ ಇದೆ. ನೆಕ್ಸ್ಟ್ ಸ್ಟ್ಯಾಂಡ್ ಔಟ್ ಆಗೋ ಫೀಚರ್ ಏನೇ ಡಿಸ್ಪ್ಲೇ 5 ಇಂಚಸ್ TFT ಡಿಸ್ಪ್ಲೇ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಸೇಮ್ ಟು ಸೇಮ್ RR 310 RTR 310 ಮತ್ತೆ RTX ನಲ್ಲಿ ಕೊಟ್ಟಿರುವಂತಹ ಡಿಸ್ಪ್ಲೇನೆ ಸೇಮ್ ರೆಸಲ್ಯೂಷನ್ ಇರುತ್ತೆ. ಬಟ್ ಫಂಕ್ಷನಾಲಿಟಿಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಫೀಚರ್ ನಲ್ಲಿ 50+ ಕನೆಕ್ಟಿವಿಟಿ ಫೀಚರ್ಸ್ ಬರುತ್ತೆ. ಕಾಲರ್ ಅಲರ್ಟ್ ಬರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಮತ್ತೆ ಮ್ಯೂಸಿಕ್ ಪ್ಲೇ ಬ್ಯಾಕ್, ಗೋಪ್ರೋ ಕಂಟ್ರೋಲ್ ಆ ರೀತಿಯಾದಂತಹ ಹಲವಾರು ಫೀಚರ್ಸ್ ನ ಇದರಲ್ಲಿ ತುಂಬಿಸಿ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಲೈಕ್ ಟ್ಯಾಕೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಟೈಮ್ ಇದೆ. ನೆಕ್ಸ್ಟ್ ಟ್ರಿಪ್ F, ಆವರೇಜ್ ಸ್ಪೀಡ್, ರೈಡಿಂಗ್ ಡಿಸ್ಟೆನ್ಸ್, ರೈಡಿಂಗ್ ಟೈಮು ಎಲ್ಲದು ವಿಜೆಟ್ಸ್. ಆಕ್ಚುಲಿ ಈ ವಿಜೆಟ್ಸ್ನ ನೀವು ಚೇಂಜಸ್ ಕೂಡ ಮಾಡ್ಕೋಬಹುದು. ಈ ವಿಜೆಟ್ಸ್ ನಿಮಗೆ ಬೇಕಾಗಿರೋ ತರ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಮೆನ್ಯೂಸಲ್ಲಿ. ನೆಕ್ಸ್ಟ್ ಬಂದು ಈ ಒಂದು ಡಿಸ್ಪ್ಲೇನಲ್ಲಿ ಅಡಾಪ್ಟಿವ್ ಬ್ರೈಟ್ನೆಸ್ ಕೂಡ ಇದೆ. ಬ್ರೈಟ್ನೆಸ್ ಜಾಸ್ತಿ ಮತ್ತೆ ಕಮ್ಮಿ ಅದಾಗದೆ ಆಟೋಮೆಟಿಕ್ ಆಗುತ್ತೆ. ಮತ್ತೆ ಡಾರ್ಕ್ ಮೋಡ್ ಮತ್ತೆ ಲೈಟ್ ಮೋಡ್ ಕೂಡ ನೀವು
ಕನ್ವರ್ಟ್ ಮಾಡ್ಕೋಬಹುದು ಈ ಒಂದು ಡಿಸ್ಪ್ಲೇನ. ಸೊ ಅಂಡರ್ ಸೀಟ್ ಸ್ಟೋರೇಜ್ ನ ನೋಡಿದ್ರೆ ಇದರಲ್ಲಿ 22 ಲೀಟರ್ಸ್ ಆಫ್ ಸ್ಪೇಸ್ ನ ಕೊಟ್ಟಿದ್ದಾರೆ. ನಮಗೆ ಆರಾಮಾಗಿ ಒಂದು ಸಣ್ಣ ಪುಟ್ಟ ಹೆಲ್ಮೆಟ್ ಇಟ್ಕೋಬಹುದು, ಜೊತೆಗೆ ಸ್ವಲ್ಪ ಸಾಮಾನು ಕೂಡ ಇಟ್ಕೋಬಹುದು. ಅದಾದ ನಂತರ ಇಲ್ಲಿ ಕನ್ವೀನಿಯನ್ಸ್ ಗೋಸ್ಕರ ನಮಗೆ USB ಚಾರ್ಜರ್ ನ ಸಹ ಕೊಟ್ಟಿದ್ದಾರೆ ಸ್ಲಾಟ್ ನ. ಇದರಲ್ಲಿ ನೀವು USB ಕೇಬಲ್ ಹಾಕೊಂಡು ಮೊಬೈಲ್ ನ ಚಾರ್ಜ್ ಹಾಕೋಬಹುದು. ನಂತರ ನಾವು ಸೇಫ್ಟಿ ವಿಚಾರದಲ್ಲಿ ನೋಡೋದಾದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕೂಡ ವೀಲ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ, ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ. ಫ್ರಂಟ್ ವೀಲ್ ಎಷ್ಟು ಓಡ್ತಾ ಇರುತ್ತೋ ಅದೇನೆ ಬ್ಯಾಕ್ ವೀಲ್ ಅಲ್ಲೂ ಓಡೋ ತರ ಟ್ರಾಕ್ಷನ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಅದರಿಂದ ನಮಗೆ ವೀಲ್ ಸ್ಪಿನ್ ಆಗೋದು ತಪ್ಪುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ಸಿಂಗಲ್ ಚಾನಲ್ ಸೂಪರ್ ಮೋಟೋ ABS ಕೊಟ್ಟಿರೋದ್ರಿಂದ ಬ್ರೇಕಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಮತ್ತೆ ನಮಗೆ ಬ್ರೇಕಿಂಗ್ ಕಾನ್ಫಿಡೆನ್ಸ್ ನ ಕೂಡ ಕೊಡುತ್ತೆ. ಈ ಒಂದು ಐಗೋ ಅಸಿಸ್ಟ್ ಫೀಚರ್ ಏನಿದೆ, ಈ ಫೀಚರ್ ಯಾಕೆ ಕೊಟ್ಟಿರೋದು ಅಂದ್ರೆ, ಸೊ ನೀವು ಟ್ರಾಫಿಕ್ ನಲ್ಲಿ ನಿಂತಿದ್ದಾಗ ಆರಾಮಾಗಿ ಗಾಡಿ ಅದಾಗದೇ ಆಫ್ ಆಗುತ್ತೆ. ಮತ್ತೆ ಇನ್ಸ್ಟೆಂಟ್ ಆಗಿ ನೀವು ಜಸ್ಟ್ ಯಾವ್ದಾರ ಒಂದು ಬ್ರೇಕ್ ಹಿಡ್ಕೊಂಡು ಆಕ್ಸಲರೇಟರ್ ಕೊಟ್ಟರೆ ಸಾಕು, ನೀವು ಇಂಜಿನ್ ಕಿಲ್ ಸ್ವಿಚ್ ಸ್ಟಾರ್ಟ್ ಸೆಲ್ಫ್ ಸ್ಟಾರ್ಟ್ ಬಟನ್ ಅವಶ್ಯಕತೆನೇ ಇಲ್ಲ. ನೀವು ಆರಾಮಾಗಿ ಆಕ್ಸಲರೇಟರ್ ಕೊಟ್ಟರೆ ಸಾಕು, ಗಾಡಿ ಅದಾಗದೇ ಆನ್ ಆಗ್ಬಿಡುತ್ತೆ. ಸೊ ಈ ಒಂದು ಹೈಪರ್ ಸ್ಕೂಟರ್ ಆಗಿರುವಂತಹ ಎಂಟಾರ್ಕ್ 150 ನಮಗೆ ಎರಡು ವೇರಿಯಂಟ್ ಸಿಗುತ್ತೆ. ಒಂದು ಬೇಸ್ ವೇರಿಯಂಟ್, ಒಂದು ಟಾಪ್ ವೇರಿಯಂಟ್. ಬೇಸ್ ವೇರಿಯಂಟ್ ಅಲ್ಲಿ ನಮಗೆ ಹೈಬ್ರಿಡ್ TFT ವಿತ್ LCD ಡಿಸ್ಪ್ಲೇ ಸಿಗುತ್ತೆ. ಟಾಪ್ ವೇರಿಯಂಟ್ ಅಲ್ಲಿ ನಮಗೆ ಕಲರ್ಡ್ 5 ಇಂಚ್ TFT ಡಿಸ್ಪ್ಲೇ ಸಿಗುತ್ತೆ ವಿತ್ ಪ್ರೀಮಿಯಂ ಸ್ವಿಚಸ್ ಮತ್ತೆ ಟಾಗಲ್ ಸ್ವಿಚಸ್. ಸೊ ಫೈನಲಿ ಈ ಒಂದು ಫೈಟರ್ ಜೆಟ್ ಅಲ್ಲ ದಿ ಹೈಪರ್ ಸ್ಕೂಟರ್ ಆಗಿರುವಂತಹ TVS ಎಂಟಾರ್ಕ್ ನಮಗೆ 1,10,000 ರೂಪಾಯಿಂದ ಬೇಸಿಕ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಟಾಪ್ ವೇರಿಯಂಟ್ ಇಲ್ಲಿ ನಿಂತಿರುವ TFT ವೇರಿಯಂಟ್ ನಮಗೆ 1,20,000 ರೂಪಾಯಿ ಸಿಗುತ್ತೆ. ಸೊ ನಿಮಗೆ ನಿಖರವಾದ ಆನ್ ರೋಡ್ ಪ್ರೈಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೋಬಹುದು. ಸೊ ಈ ವಿಡಿಯೋನ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಬೈಕ್ ಮತ್ತೆ ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.